ಉತ್ತರ ಕರ್ನಾಟಕದಲ್ಲಿ ಮಳೆ ರೂಪದ ಸುನಾಮಿ ಎದ್ದಿದೆ. ಬಿಟ್ಟು ಬಿಡದೆ ಮಳೆಯಾಗ್ತಿದ್ದು ಬೆಳಗಾವಿ ಜಿಲ್ಲೆಯ ಜನರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಮಾಘ ಮಳೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಿದ್ದು ಬೆಳಗಾವಿ ಸೇರಿದಂತೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಕಳೆದ 5 ದಿನಗಳಿಂದ ಏನು ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರ ತಗ್ಗಿದ್ರು ಕೂಡ ಬೆಳಗಾವಿಯಲ್ಲಿ ಆಗಿರತಕ್ಕಂತ ಪ್ರವಾಹ ಹಾನಿ ಹಾಗೇನೆ ಉಳಿದುಕೊಂಡಿದೆ. ಉತ್ತರ ಕರ್ನಾಟಕದಲ್ಲಿ ಈ ಬಾರಿ ವರುಣದೇವ ರೌದ್ರಾವತಾರ ತಾಳಿದಂತೆ ಕಾಣ್ತಿದೆ. ಮಳೆಗಾಲ ಶುರುವಾದ ದಿನದಿಂದಲೂ ಬಿಟ್ಟು ಬಿಡದೆ ಮಳೆಯಾಗ್ತಿದೆ. ಬೆಳಗಾವಿ ಜಿಲ್ಲೆಯ 10 ಹಳ್ಳಿಗಳು 3-4 ಬಾರಿ ಮುಳುಗೆದ್ರೂ ನೆರೆ ನರಕ ಮಾತ್ರ ನಿಂತಿಲ್ಲ. ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರಿಸಿದ್ರೂ ನೆರೆ ಅಪ್ಪಳಿಸುತ್ತೆ. ಕರ್ನಾಟಕದಲ್ಲಿ ಮಳೆ ಆದ್ರೂ ಪ್ರವಾಹದ ಪೀಕಲಾಟ ಶುರುವಾಗುತ್ತೆ. ಹೀಗಾಗಿ ತ್ರಿಶಂಕು ಸ್ಥಿತಿಗೆ ತಲುಪಿರೋ ಬೆಳಗಾವಿ ಮಂದಿ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಬೆಳಗಾವಿಯಲ್ಲಿ ಬೀಳ್ತಾ ಇರೋ ಮಹಾಮಳೆ ಮೇಲಿಂದ ಮೇಲೆ 10 ಅವಾಂತರಗಳನ್ನ ಸೃಷ್ಟಿ ಮಾಡ್ತಿದೆ. ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ ಗ್ರಾಮದಲ್ಲಿ ದೊಡ್ಡ ಅಪಾಯವೊಂದು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಮಾಧುರಿ ಅನ್ನೋರ ಮನೆಗೋಡೆ ಏಕಾಏಕಿ ಕುಸಿದು ಬಿದ್ದಿದ್ದು ಮಹಿಳೆಯೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ ಆಗ್ತಾ ಇರೋದ್ರಿಂದ ಘಟಪ್ರಭಾ ಹಾಗೂ ಹಿರಣ್ಯಕೇಶಿ ನದಿ ನೀರು ಹುಚ್ಚೆದ್ದು ಹರಿತಾ ಇದೆ. ಇದರ ಪರಿಣಾಮ ಭಾರತದ ನಯಾಗರ ಫಾಲ್ಸ್ ಅಂತಾನೆ ಕರೆಸಿಕೊಳ್ಳೋ ಗೋಕಾಕ್ ಜಲಪಾತಕ್ಕೆ ಮತ್ತೊಮ್ಮೆ ಜೀವ ಕಳೆ ಬಂದಿದೆ. 171 ಅಡಿ ಮೇಲಿಂದ ಧುಮ್ಮಿಕ್ಕುವ ಜಲಪಾತ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಗೋಕಾಕ್ ಫಾಲ್ಸ್ಗೆ ಈಗ ಜೀವ ಕಳೆ ಬಂದಿದೆ. ನೋಡಬಹುದು, ಇದು ಗೋಕಾಕ್ ಫಾರೆವಲ್ಲಿರತಕ್ಕಂತಹ ಗೋಕಾಕ್ ಫಾಲ್ಸ್ ರುದ್ರ ರಮಣೀಯವಾಗಿ ಈಗ 170 ಅಡಿಗಳ ಮೇಲಿಂದ ಕಂದು ಬಣ್ಣದ ನೀರು ಧುಮ್ಮಿಕ್ಕುತ್ತಿದೆ. ಇದನ್ನು ನೋಡಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಅಂತಂದ್ರೆ ಘಟಪ್ರಭಾನ ಹಾಗೆ ಹಿರಣ್ಯಕೇಶಿ ನದಿ ಎರಡು ಸೇರಿ ಇಲ್ಲಿ ನೀರು ಸಂಗಮವಾಗಿ ನೀರು ಧುಮ್ಮಿಕ್ಕಿರ್ತಕ್ಕಂಥದ್ದು. ಕೃಷ್ಣಾ ನದಿ ನೀರಿನ ಅಬ್ಬರಕ್ಕೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ, ನಿಪ್ಪಾಣಿ, ರಾಯಬಾಗ, ಅಥಣಿ ತಾಲೂಕಿನ ಜನ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ 2,52,000 ಕ್ಯೂಸೆಕ್ ನೀರು ಹರಿದು ಬರ್ತಿದ್ದು ಜಿಲ್ಲೆಯ 12 ಸೇತುವೆಗಳು ಮುಳುಗಿ ಹೋಗಿವೆ. ಹೀಗಾಗಿ ನದಿ ತೀರದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಕಳೆದ ಒಂದೇ ರಾತ್ರಿಯಲ್ಲಿ ಸುಮಾರು 60,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ನಷ್ಟು ನೀರಿನ ಒಳಹರಿವಿನ ಪ್ರಮಾಣ ಹೆಚ್ಚಳ ಆಗಿರ್ತಕ್ಕಂಥದ್ದು. ಪರಿಣಾಮವಾಗಿ ಈಗ ಕೃಷ್ಣಾ ನದಿಯಲ್ಲಿ ಕಳೆದ ಒಂದು ರಾತ್ರಿಯಲ್ಲಿ ಸುಮಾರು 6 ಅಡಿಯಷ್ಟು ನೀರು ಹೆಚ್ಚಳ ಆಗಿರ್ತಕ್ಕಂಥದ್ದು. ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಗೆ ಬೆಳಗಾವಿ ಜನರ ಬದುಕು ಅಕ್ಷರಶಃ ನೀರಾಬಟ್ಟೆಯಾಗಿದೆ. ಬೆಳಗಾವಿ ಬಳಿಯ ಬಳ್ಳಾರಿ ನಾಲಾ ಅಬ್ಬರಕ್ಕೆ ರೈತರು ಕಂಗಾಲಾಗಿದ್ದಾರೆ. 100 ಎಕರೆ ಭತ್ತ ನೀರಿನಲ್ಲಿ ಮುಳುಗಿ ಹೋಗಿದ್ದು ರೈತರು ಕಣ್ಣೀರಿಡ್ತಿದ್ದಾರೆ. ಬಳ್ಳಾರಿ ನಾಲೆಯನ್ನ ದುರಸ್ತಿ ಮಾಡಿದ್ರೆ ನಮಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಕಣ್ಣೀರಿಡ್ತಿದ್ದಾರೆ. ನಾನೀಗ ಬೆಳಗಾವಿಯ ಅನುಗೋಳದ ಕೃಷಿ ಭೂಮಿಯಲ್ಲಿದ್ದೇನೆ. ನೋಡಬಹುದು ಇಲ್ಲಿ ಯಾವ ರೀತಿ ಹಾನಿಯಾಗಿದೆ ಅಂತ ಹೇಳಿ. ಆದ್ರೆ ಇದುವರೆಗೂ ಕೂಡ ಅಧಿಕಾರಿಗಳು ಸ್ಪಂದನೆಯನ್ನ ಮಾಡಿಲ್ಲ. ಕೃಷಿ ಬೆಳೆಗೆ ಹಾನಿಯಾದಂತ ಬೆಳೆಗೆ ಸರ್ವೆ ಕಾರ್ಯ ಮತ್ತು ಇವರು ರೈತರಿಗೆ ಬಂದು ಭೇಟಿಯಾಗುವಂತದ್ದು ಯಾವುದೂ ಕೂಡ ಅಧಿಕಾರಿಗಳು ಮಾಡಿಲ್ಲ ಮತ್ತು ಜನಪ್ರತಿನಿಧಿಗಳು ಕೂಡ ಇತ್ತ ಕಣ್ಣೆತ್ತಿ ನೋಡಿಲ್ಲ. 2-3 ಬರೇ ನೋಡ್ರಿ, ರೈತ ಒಂದೇ ಎದೆ ಮೇಲೆ ಕಲ್ಲು ಇಟ್ಕೊಂಡು ಕಸಿ ಬೆಳೆ ಹಚ್ತಾನ್ರಿ. ಆದ್ರೂ ಕೂಡ ಹಿಂಗೆ ಹೋದ್ರೆ ರೈತರು ಉಳಿಬೇಕು ಹಂಗ್ರಿ. ಆದ್ರೆ ಸರ್ಕಾರ ಈ ಕಡೆ ಗಮನ ಕೊಡಬೇಕು. ನಮ್ಮ ಎಲ್ಲರಿಗಿಂತ ಬಹಳ ತೊಂದರೆ ಅಂದ್ರೆ ಬಳ್ಳಾರಿ ನಾಲಾ ರೀ. ಧಾರಾಕಾರವಾಗಿ ಸುರಿತಾ ಇರೋ ಮಳೆಯಿಂದ ಅಥಣಿ ಜನ ನಿತ್ಯ ಪರದಾಡ್ತಿದ್ದಾರೆ. ಅಥಣಿ ಪಟ್ಟಣದಲ್ಲೇ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಡ್ತಿದ್ದು ಕಳೆದ 15 ವರ್ಷಗಳಿಂದ ರಸ್ತೆ, ಚರಂಡಿ, ವಿದ್ಯುತ್ ಸಮಸ್ಯೆಗೆ ಮುಕ್ತಿ ಸಿಕ್ಕಿಲ್ಲ. ಹೀಗಾಗಿ ಭಿತ್ತಿಪತ್ರ ಹಿಡಿದ ಮಕ್ಕಳು ಕೆಸರು ಗದ್ದೆಯಂತಹ ರಸ್ತೆಯಲ್ಲಿ ನಿಂತು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲೂ ವರುಣನ ಅಬ್ಬರ ನಿಂತಿಲ್ಲ. ಇದರ ಪರಿಣಾಮ ಬಹದ್ದೂರ್ ಬಂಡಿ, ಹೊಸಹಳ್ಳಿ ಗ್ರಾಮದ ರಸ್ತೆಗಳು ಕೆಸರು ಗದ್ದೆಗಳಂತಾಗಿವೆ. ಶಾಲೆಗೆ ಹೋಗೋದಕ್ಕೆ ಮಕ್ಕಳು ಹರಸಾಹಸ ಪಡ್ತಿದ್ದು ರಸ್ತೆ ಅಭಿವೃದ್ಧಿ ಮಾಡುವಂತೆ ಪ್ರತಿಭಟನೆಗೆ ಕೂತಿದ್ದಾರೆ. ಶಾಲೆಗೆ ರಜೆ ಹಾಕಿದ ವಿದ್ಯಾರ್ಥಿಗಳು ಪ್ರತಿಭಟನೆ ಹಾದಿ ಹಿಡಿದಿದ್ದಾರೆ. ಮಹಾರಾಷ್ಟ್ರ ಮಳೆಗೆ ಬಾಗಲಕೋಟೆ ಜಿಲ್ಲೆಯ ಜನ ತತ್ತರಿಸಿ ಹೋಗಿದ್ದಾರೆ. ಮಲಪ್ರಭಾ ನದಿ ಹುಚ್ಚೆದ್ದು ಹರಿತಾ ಇದ್ದು ಸಾಲ ಸೂಲ ಮಾಡಿ ಬೆಳೆದಿದ್ದ ಈರುಳ್ಳಿ ಬೆಳೆ ನೀರು ಪಾಲಾಗಿದೆ. ದಿಕ್ಕು ಕಾಣದಂತಾದ ರೈತರು ನೀರಲ್ಲೇ ಮುಳುಗಿದ ಈರುಳ್ಳಿ ಕಿತ್ತು ಬೇರೆ ಕಡೆ ಶಿಫ್ಟ್ ಮಾಡ್ತಿದ್ದಾರೆ.
ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆ ಯಾದಗಿರಿ ತಾಲೂಕಿನ ರೈತರ ಬದುಕಿಗೆ ಕೊಳ್ಳಿ ಇಟ್ಟಿದೆ. ಸತತ ಮಳೆಯಿಂದಾಗಿ ಹೊಲ ಗದ್ದೆಗಳೆಲ್ಲ ಜಲಾವೃತವಾಗಿದ್ದು ಹೆಸರು, ಹತ್ತಿ, ತೊಗರಿ ಬೆಳೆ ಸಂಪೂರ್ಣ ನೆಲಕಚ್ಚಿದೆ. ಕೊಯ್ಲಿಗೆ ಬಂದಿದ್ದ ಬೆಳೆ ಸರ್ವನಾಶವಾಗಿದ್ದನ್ನ ಕಂಡು ರೈತರು ಕಣ್ಣೀರಿಡುತ್ತಿದ್ದಾರೆ. ಮಾಘಮಳೆ ಅಬ್ಬರದ ಮಧ್ಯೆಯೇ ಹವಾಮಾನ ಇಲಾಖೆ ಮತ್ತೆ ಮುನ್ನೆಚ್ಚರಿಕೆ ನೀಡಿದೆ. ಮುಂದಿನ 2 ದಿನಗಳ ಕಾಲ ಕರಾವಳಿ ಕರ್ನಾಟಕ ಹೊರತುಪಡಿಸಿ ಎಲ್ಲ ಜಿಲ್ಲೆಗಳಲ್ಲೂ ಭಾರೀ ಮಳೆ ಆಗಲಿದೆ ಅಂತ ಎಚ್ಚರಿಕೆ ಸಂದೇಶ ನೀಡಿದೆ. ಒಟ್ನಲ್ಲಿ ಈ ಬಾರಿಯ ಮಳೆ ಹೊಡೆತಕ್ಕೆ ರೈತನ ಬದುಕು ನೀರಾಬಟ್ಟೆ ಆಗಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.